ಫ್ಯಾನ್ ಆಫ್ ಮಾಡ್ಕೊಳ್ಳಿ. ಏಯ್ತ್ ಬೆಟಾಲಿಯನ್ ಫ್ಯಾನ್ ಆಫ್ ಮಾಡಿ. ಓಕೆ, focus on your breath now. Close your eyes. ಮನಸ್ಸನ್ನ ಶಾಂತ ಸ್ಥಿತಿಗೆ ತಗೊಂಡು ಬನ್ನಿ. ದೇಹ ಮತ್ತು ಮನಸ್ಸನ್ನ ಹೊಂದಿಸ್ಕೊಳ್ಳಿ ನಿಮ್ಮ ಉಸಿರಾಟದ ಜೊತೆಗೆ. ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಎರಡೂ ಕೈಯನ್ನು ಇಂಟರ್ಲಾಕ್ ಮಾಡ್ಕೊಳ್ಳಿ. ಎದೆಯಿಂದ ಕೆಳಗೆ, ಹೊಟ್ಟೆಯಿಂದ ಮೇಲಿಟ್ಕೊಳ್ಳಿ. ಎಡಕ್ಕೂ ಬಲಕ್ಕೂ, ಎಡಕ್ಕೂ ಬಲಕ್ಕೂ, ಎಡಕ್ಕೂ ಬಲಕ್ಕೂ ರಬ್ ಮಾಡ್ಕೊತೀನಿ. 1 2 3 4 5 6 7 8 9 10 11 12 13 14 15 16 17 18 19 20. ಇಲ್ಲಿಂದ ಬರೀ ಎಡಭಾಗಕ್ಕೆ ಮಾತ್ರ. ಎಡಭಾಗಕ್ಕೆ ಮಾತ್ರ ಎಫರ್ಟ್ ಕೊಡಿ. ಲೆಫ್ಟ್ ಸೈಡಿಗೆ ಮಾತ್ರ. 1 2 3 4 5 6 7 8 9 10. ಈಗ ನಿಮ್ಮ ಬಲಭಾಗದ ಸೈಡ್ಗೆ 1 2 3 4 5 6 7 8 9 10. ಗುಡ್. ಈಗ ಕೈನ ಸೆಂಟ್ರಲ್ಲಿ ಇಟ್ಕೊಳ್ಳಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಈಗ ಬ್ರೀತ್ ಇನ್ ಮಾಡಿ ಸ್ಟಮಕ್ ಸ್ಟ್ರೋಕ್ ಮಾಡ್ತಾ ಹೋಗಿ. ಸ್ವಲ್ಪ ಸ್ವಲ್ಪನೇ ಡಿವೈಡ್ ಮಾಡಿ. ಫಸ್ಟ್ ಅಟೆಂಪ್ಟ್ 30 ಕೌಂಟ್ಸ್, ಸೆಕೆಂಡ್ ಒನ್ 60 ಕೌಂಟ್ಸ್. ಓಕೆ, ನೋಡಿ. ಓಕೆ, ಸ್ಟಾರ್ಟ್. ಬ್ರೀತ್ ಇನ್. ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. Relax. Take a deep breath now. Breathe out from the mouth. Again second one, 60 counts. Leave the hand. ಕೈ ಫ್ರೀಯಾಗಿ ಇಟ್ಕೊಳ್ಳಿ, ಅಥವಾ ಮಂಡಿ ಇಟ್ಕೊಳ್ಳಿ, ಅಥವಾ ಚಿನ್ಮುದ್ರೆ ಧಾರಣೆ ಮಾಡಿ, ಹೇಗಾದರೂ ಕೂತ್ಕೊಳ್ಳಿ. ಶರೀರವನ್ನು ಹಗುರವಾಗಿಟ್ಕೊಳ್ಳಿ, ನೇರವಾಗಿಟ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಹೊಟ್ಟೆಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸ್ಕೊಳ್ಳಿ. ಉಸಿರು ತಗೊಳ್ಳಿ. ಎಲ್ಲರೂ ಸ್ಟಾರ್ಟ್ ಮಾಡಿ. 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38
39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60. Relax. Take a deep breath now. Breathe out from the mouth. Keep your both the hands beside the chest region. 1. Breathe in. Full straight your hand, touch your arms to your ear. 2. Breathe out. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Increase. ಸ್ಪೀಡ್ ಕೊಡಿ. ಸೈಡಲ್ಲಿ ತಗೊಳ್ಳಿ, ಬಾಡಿ ಫ್ರಂಟಲ್ಲಿ ತಗೋಬೇಡಿ, ಸೈಡಲ್ಲಿ ಹಿಡ್ಕೊಳ್ಳಿ ಸೈಡಲ್ಲಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Okay, relax. Take a deep breath now. Breathe out from the mouth. ನಾವು ಅಡಪ್ ಚಿನ್ಮುದ್ರ. ನಿಮ್ಮ ಹೃದಯ ಬಡಿತವನ್ನು ಗಮನಿಸ್ತಾ 30 ಸೆಕೆಂಡ್ಸ್ ಬ್ರೀತ್ ಅಬ್ಸರ್ವ್ ಮಾಡಿ. 8th ಬೆಟಾಲಿಯನ್ ಫ್ಯಾನ್ ಆಫ್ ಮಾಡ್ಕೊಳ್ಳಿ ಪ್ಲೀಸ್. ಫ್ಯಾನ್ ಆಫ್ ಮಾಡಿ. ಅಬ್ಸರ್ವ್ ಯೋರ್ ಬ್ರೀತ್. ದೀರ್ಘ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಸಮಾಧಾನವಾಗಿ, ಆರಾಮವಾಗಿ, ಹಗುರವಾಗಿ ಬರ್ತಾ ಇರಿ. ಎರಡೂ ಹಸ್ತಗಳನ್ನು ಜೋಡಿಸಿ ದೇಹ ನೇರವಾಗಿರಲಿ. ಓಂಕಾರ. ಆ ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರದ ಬೀಜಾಕ್ಷರಗಳನ್ನು ಹೊಂದಿಸ್ಕೊಂಡು ಅಕಾರಕ್ಕೆ ಉಕಾರಕ್ಕೆ 50%, 25, ಮಕಾರಕ್ಕೆ 100 ಅಂದರೆ ಅನದರ್ 50% ರೇಷಿಯೋನಲ್ಲಿ ಡಿವೈಡ್ ಮಾಡ್ಕೊಳ್ಳಿ ಮೆಂಟಲಿ. ಹಾಗೆಯೇ ಚಾಂಟ್ ಮಾಡಿ. ಬ್ರೀತ್ ಇನ್. Breathe in. Breathe in. Guru Brahma, Guru Vishnu, Guru Devo Maheshwaraha, Guru Sakshat Parabrahma,
ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. Please rub your palm. Rub, 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 rub. Place on your eyes and face. Inhale from the inside. Slowly breathe out. Bring the hand downwards. Look into your palm. ದೀರ್ಘವಾದಂತಹ ಕರದರ್ಶನವನ್ನು ಮಾಡಿ ಮುಂದೆ ಬಾಗಿ ಹಣೆಗೆ ನಿಮ್ಮ 2 ಹೆಬ್ಬೆರಳುಗಳನ್ನು ತಾಗಿಸಿ ನಮಸ್ತೆ ಅಂತ ಹೇಳಿ ಮತ್ತು ನಿಮ್ಮ 2 ಹೆಬ್ಬೆರಳನ್ನು ಹೃದಯ ಭಾಗಕ್ಕೆ ಟಚ್ ಮಾಡಿ ಎಡಭಾಗಕ್ಕೂ ಮತ್ತು ಬಲಭಾಗದ ಸಾಪಾಟಿಗೂ ನಮಸ್ಕಾರ ವಿನಿಮಯವನ್ನು ಮಾಡಿಕೊಳ್ಳಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಕಮ್ ಟು ವಜ್ರಾಸನ. ರೈಟ್. ಈಗ 2 ಕೈಗಳನ್ನು ನೆಲಕ್ಕೆ ಪ್ರೆಸ್ ಮಾಡಿಟ್ಕೊಳ್ಳಿ. ಎಲ್ಬೋ ನೇರವಾಗಿರಲಿ. ತಲೆ ಎತ್ತಿ ಮೇಲೆ ಗಲ್ಲ ಎತ್ತಿ. 12th ಬಟಾಲಿಯನ್ ಅವರು ಫಸ್ಟ್ ಕ್ಲಾಸ್ ಅನಿಸುತ್ತೆ ನಿಮಗೆ. ಇದು ಗಮನಿಸ್ಕೊಂಡು ಮಾಡ್ತಾ ಇರಿ. ಮುಂದೆ ಇಟ್ಕೊಳ್ಳಿ. ಮಂಡಿ ಮುಂಭಾಗ ಸೈಡಲ್ಲ, ಮುಂಭಾಗ. 12th ಬಟಾಲಿಯನ್ ಅವರು ಮಂಡಿಯ ಮುಂಭಾಗ, ಹೀಗಲ್ಲ. ಓಕೆ, ಮುಂಭಾಗದಲ್ಲಿ ಇಟ್ಕೊಳ್ಳಿ. ಎಲ್ಬೋ ಸ್ಟ್ರೇಟ್ ಮಾಡಿ, ಗಲ್ಲ ಎಳಿರಿ, ತಲೆ ಎತ್ತಿ ಮೇಲೆ. ಓಕೆ, ಶ್ವಾಸವನ್ನು ಗಮನಿಸ್ಕೊಳ್ಳಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 4 5 6 7 8 ಬ್ರೀತ್ ಔಟ್, 9 ಬ್ರೀತ್ ಇನ್, 10 ಬ್ರೀತ್ ಔಟ್. ಗುಡ್. ಈಗ 2 ಕೈಗಳನ್ನು ಮಂಡಿ ಮೇಲೆ ಇಟ್ಕೊಳ್ಳಿ. ಬೆನ್ನು ನೇರ ಮಾಡಿ. ಶಿವಮೊಗ್ಗದಲ್ಲಿ ಸೆಂಟ್ರಲ್ ಲೈನಲ್ಲಿರೋರು 2ನೇವರು, ನನ್ನ ಬಲಭಾಗದ 2ನೇ ಲೈನಿನ 2ನೇವರು ನೇರವಾಗಿ ಬೆನ್ನಿನ್ನು ನೇರ ಮಾಡಿ ಕಣ್ಣನ್ನು ಮುಚ್ಚಿ 1 ಬ್ರೀತ್ ಇನ್. ಹೀಗೆ ನೋಡಿ, ಕೆಲವರು ಎಲ್ಬೋ ಹೀಗೆ ಇಟ್ಕೊಂಡಿದ್ದೀರಾ, ಹೀಗೆ ಇಟ್ಕೋಬೇಡಿ, ನೇರ ಮಾಡಿ. ಎಲ್ಬೋ ನೇರ ಮಾಡಿ ಹೀಗೆ. 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7 ಬ್ರೀತ್ ಇನ್, 8 ಬ್ರೀತ್ ಔಟ್, 9 ಉಸಿರು ತಗೋಬೇಕು. ನಾನು ಹೇಳ್ದಾಗ ಉಸಿರು ತಗೋಬೇಕು. 9 ಬ್ರೀತ್ ಇನ್, 10 ಬ್ರೀತ್ ಔಟ್. ವೆರಿ ಗುಡ್. ಈಗ ಹಾಗೆ ಇರಿ. ನೋಡ್ಕೊಳ್ಳಿ, ನಿಮ್ಮ ಕೈಯನ್ನು ಹಿಂದೆ ತಗೋತೀರಿ. ಓಕೆ, ಉಸಿರು ತಗೊಂಡು ಕೈ ಹಿಂದೆ ತಗೊಂಡು ಈ ಕೈಯನ್ನು ಉಲ್ಟಾ ಮಾಡಿ ಎಲ್ಬೋವನ್ನು ಮೇಲಕ್ಕೆ ಮಾಡಿ ಪಾಯಿಂಟ್ ಔಟ್ ಮಾಡಿ ನೇರವಾಗಿ ಇಟ್ಕೊಳ್ಳಿ. ಈಗ ಕಣ್ಣು ಮುಚ್ಚಿ. ಓಕೆ, 8 ನಂಬರ್ ಇನ್ಹೇಲ್, 7 ನಂಬರ್ ಎಕ್ಸೇಲ್. 1 ಬ್ರೀತ್ ಇನ್ ತಗೊಳ್ಳಿ, ಕೈ ಹಿಂದೆ ತಗೊಳ್ಳಿ. ಕರೆಕ್ಟಾಗಿ ಕುತ್ಕೋಬೇಕು. ಹೀಗೆ ವಜ್ರಾಸನ ಕುತ್ಕೋಬೇಕು, ಹಿಂಗೆಲ್ಲ ಕುತ್ಕೋಬೇಡಿ. ಟ್ರೈ ಮಾಡ್ತಾ ಇರಿ. 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್. ಶಿವಮೊಗ್ಗ 8th ಬಟಾಲಿಯನ್ ಲೆಫ್ಟಲ್ಲಿ 2ನೇ ಲೈನ್ ಮೊದಲನೇವರು. ತಲೆ ಎತ್ತಿ, ಕೈ ಹೀಗೆ ಇಟ್ಕೋಬೇಡಿ, ಹೀಗೆ ಇಟ್ಕೊಳ್ಳಿ. 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7 8 9 10. ಓಕೆ, ಸೊ ನಾವು ಕೈಯನ್ನು ಇನ್ಹೇಲ್ ಕೈ ಮೇಲೆ ತಗೊಳ್ಳಿ. ಎಕ್ಸೇಲ್ ಸೊಂಟದ ಮೇಲೆ ಇಟ್ಕೊಳ್ಳಿ. ಸೊಂಟ ಇಟ್ಕೊಳ್ಳಿ ಟೈಟಾಗಿ. ಓಕೆ, ಮುಂಭಾಗಕ್ಕೆ ಬ್ರೀತ್ ಔಟ್ ಮಾಡ್ತಾ ಹಿಂಭಾಗಕ್ಕೆ ಬ್ರೀತ್ ಇನ್ ಮಾಡ್ತಾ ರೊಟೇಷನ್ ಮಾಡಿ. ಸ್ಟಾರ್ಟ್. 1 2 3 4 5 6. ಅಲ್ಲಿ ಪ್ರೆಸೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸೆಂಟ್ರಲ್ ಲೈನು, ಮಂಡಿ ಜೋಡಿಸಿ. 8 9 ಹಿಂದೆ ತಿರುಗಿ ನೋಡಿದವರು. 10 ಆಪೋಸಿಟ್ ಮಾಡಿ. ಈಗ 1 2
3, ಫುಲ್ ಸರ್ಕಲ್ ಆಗಬೇಕು. 12th ಬೆಟಾಲಿಯನ್ ಫ್ರಂಟ್ ಲೈನ್ ಸೆಂಟರ್ ಪರ್ಸನ್ ಫಸ್ಟಲ್ಲಿರೋರು. 4, 5, 6, 7, 8, 9, 10. ವೆರಿ ಗುಡ್, ಎಕ್ಸಲೆಂಟ್. ಇವಾಗ ನಿಮ್ಮ ಎಲ್ಬೋ ಮಂಡಿಗೆ ತಾಗೋ ರೀತಿಯಲ್ಲಿ ನೆಲದ ಮೇಲೆ ಇಟ್ಕೊಳ್ಳಿ. ಓಕೆ, ಹಸ್ತವನ್ನು ಪ್ರೆಸ್ ಮಾಡಿ. ಓಕೆ, ತಲೆ ಎತ್ತಿ ಮೇಲೆ ನಾಲ್ಗೆ ಆಚೆ ಹಾಕಿ. ಹಿಪ್ಪು ಮೇಲೆತ್ಕೋಬಾರ್ದು, ಹಿಪ್ ಕೆಳಗಡೆನೇ ಇರಬೇಕು ನೋಡಿ. ಸೊ ಇಲ್ಲಿ ಟ್ರೈನೀಸ್ ನಂಗೆ ಕಡಿಮೆ ಕಾಣಿಸ್ತಿದ್ದಾರಲ್ಲ ಮೈಸೂರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ. ಯಾಕೆ ಪಾರ್ಟಿಸಿಪೆಂಟ್ಸ್ ಬಹಳ ಕಡಿಮೆ ಕಾಣಿಸ್ತಿದ್ದೀರಿ ಇವತ್ತು? ನೋಡಿ, ತಲೆ ಎತ್ತಿ ಕ್ಯಾಮ್ರಾ ನೋಡ್ಬೇಕು, ಪ್ರೊಜೆಕ್ಟ್ರು ನೋಡ್ಬೇಕು. ಎಲ್ಲರೂ ನಾಲ್ಗೆ ಆಚೆ ಹಾಕಬೇಕು. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15. ಶಿವಮೊಗ್ಗ ಬೆಟಾಲಿಯನ್ ನನ್ನ ರೈಟ್ ಸೈಡ್ ಎರಡನೇವರು ಮೊದಲನೇ ಲೈನಲ್ಲಿ ಕೈ ನೀಡಿ. 12, 13. ಆಫೀಸರ್ ಮುಂದೆ ಇರೋರು 15, ಡೋರ್ ಹತ್ರ 16, 17, 18, 19, 20. ಗುಡ್. ಸೊ ಈಗ ಕೈ ಹೀಗೆ ಇಟ್ಕೊಂಡಿದ್ದೀರಿ. ಇವಾಗ ನಿಮ್ಮ ಹಸ್ತ ಎಲ್ಲಿದೆ? ಓಕೆ, ಈ ಹಸ್ತದಲ್ಲಿ ಫಿಂಗರ್ಸ್ ಹತ್ರ ಒಂದು ಹಿಂಗೆ ಮಾರ್ಕ್ ಮಾಡ್ಕೊಂಡಿದ್ರಿಂದ ಇನ್ನೊಂದು ಪಾಮ್ ಮುಂದೆ ಹೋಗಿ ಮಂಡಿ ಸೊಂಟ ಎಷ್ಟಗಲ ಇದೆ ಅಷ್ಟಗಲ ಇಟ್ಕೊಳ್ಳಿ. ಟೋಸ್ ಟಿಪ್ ಅಪ್ ಮಾಡ್ಕೊಳ್ಳಿ. ಓಕೆ, ಈಗ ಟ್ರಂಕ್ ಡೌನ್, ಹಿಪ್ ಅಪ್, ಹೆಡ್ ಅಪ್. 1, ತಲೆ ಎತ್ತಿ ಮೇಲೆ 1, ಹೆಡ್ ಅಪ್ ಮಾಡಿ. 2, 3, 4, 5, breathe in. 6, breathe out. 7, 8, 9, 10, 11, 12, 13. 12th ಬೆಟಾಲಿಯನ್ ನೋಡಿ, ಕೈ ಹೀಗೆ ಇಟ್ಕೊಂಡಿದ್ದೀರಾ. ಓಕೆ, ಸೊ ಕೈಯನ್ನು ಹೀಗೆ ಇಟ್ಕೋಬೇಕು ಮುಂಭಾಗಕ್ಕೆ. ಓಕೆ, 15, ಹೆಡ್ ಅಪ್. 16, ಹಿಪ್ಪನ್ನು ಒಳಗಡೆ ಎಳ್ಕೊಂಡು ಬೆನ್ನನ್ನು ಗೂನ್ ಮಾಡಿಕೊಂಡು ಗಲ್ಲವನ್ನು ಎದೆಗೆ ತಾಗಿಸ್ಬೇಕು. 17, 18, 19, 20. ಓಕೆ, ಅದನ್ನೇ ಇನ್ನೊಂದು ಸೆಟ್ ಸ್ವಲ್ಪ ಸ್ಪೀಡಾಗಿ ಮಾಡಿ ನೋಡೋಣ. ಸ್ಟಾರ್ಟ್. 1, ಸ್ಪೀಡಾಗಿ ಮಾಡಿ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೂಪರ್. ಈಗ ನಿಮ್ಮ ಹಿಪ್ಪು ಮಾತ್ರ ಮನ್ಸು ಫೋಕಸ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಉಸಿರು ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಈಗ ಹಿಪ್ಪು ಮಾತ್ರ ಮೈಂಡ್ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹಿಪ್ಪು ಮಾತ್ರ ರೊಟೇಟ್ ಮಾಡಬೇಕು. ಹಿಪ್ಪು ಮಾತ್ರ ರೊಟೇಟ್ ಮಾಡಿ. 1, 2, 3, 4, 5, 6, 7, 8. ತಲೆ ಎತ್ತಿ. 8th ಬೆಟಾಲಿಯನ್. 9, 10. ಆಪೋಸಿಟ್. 1, ಎಲ್ಲರೂ ತಲೆ ಎತ್ತಿ. ಮತ್ತೆ ಕೈ ಹೀಗೆ ಇಟ್ಕೊಂಡಿದ್ದೀರಿ ಸೈಡ್ಗೆ, ಮುಂಭಾಗದಲ್ಲಿ ಇಟ್ಕೊಳ್ಳಿ. 1, 2, 3. ಹ್ಯಾಂಡ್ ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಂದ್ರೆ ರಿಸ್ಟ್ ಪೈನ್ ಬರುತ್ತೆ. 4, 5, 6, 7. 12th ಬೆಟಾಲಿಯನ್ ಸೆಂಟ್ರಲ್ ಲೈನ್ ಸೆಂಟರ್, ಅವರು ಕೈ ಮುಂದೆ ಇಟ್ಕೊಳ್ಳಿ. 8, 9, 10. ಈಗ ನಿಮ್ಮ ಲೋವರ್ ಟ್ರಂಕ್. ಬ್ರೀತ್ ಔಟ್, ಬ್ರೀತ್ ಔಟ್. ತಲೆ ಎತ್ತಿ ಬ್ರೀತ್ ಔಟ್ ಮಾಡ್ತಾ ಹೋಗಿ. 1, 2, 3, 4, 5, 6, 7, 8, 9. ತಲೆ ಎತ್ತಿ. 10, 11, 12, 13, 14,
15, 16, 17, 18, 19, 20. ಓಕೆ. ಸೊ ಅಲ್ಲೇ ಈಗ ಹಿಂಭಾಗಕ್ಕೆ ಹೋಗಿ ಕೈ ಸ್ಟ್ರೆಚ್ ಮಾಡಿ ಹಣೆಯನ್ನು ನೆಲಕ್ಕೆ ತಾಗಿಸಿ 5 ಶ್ವಾಸ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5, 6, 7, 8, 9, 10. ಓಕೆ. ಇನ್ಹೇಲ್ ಆಲ್ ದ ವೇ, ಹ್ಯಾಂಡ್ಸ್ ಅಪ್, ಕೈ ಮೇಲೆ ತಗೊಳ್ಳಿ. ಇನ್ಹೇಲ್ ಅಪ್, ಎಕ್ಸೇಲ್, ಕೈಯನ್ನು ಮುಂದೆ ತಗೊಳ್ಳಿ, ಬರೀ ಬೆರಳು ಮಾತ್ರ. ಬ್ರೀತ್ ಔಟ್ ಲೈಕ್ ದಿಸ್. One, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. Opposite. 1, 2, 3, 4, 5, 6, 8 battalion frontally. 9, 10. Hands equal to shoulder, elbow rotation. 1, 2, ಕೈ ಮೇಲೆತ್ತಿ ಎಲ್ಬೋ ಮಾತ್ರ ರೊಟೇಟ್ ಮಾಡಬೇಕು. 3, 4, 5, 6, 7, 8, 9, 10. Good. Opposite. 1, 2, 3, 4. ಸುಖಾಸನದಲ್ಲಿ ಕೂತಿರೋರು 12 battalion. 5, 6, 7, 8, 9, 10. Both the hands. 1, 2, 3. Come on. 4, 5. Hands equal to shoulder. 6, 7, 8. Sit down. ಕೆಳಗೆ ಕುತ್ಕೋಬೇಕು. Opposite. 1, 2, 3, 4. ಗೋಡೆ ಹತ್ರ ಇರುವ ಕೈ ಮಾಡಿ. 6, 7, 8, 9, 10. 1, 2, breathe out. 3, 4, 5, 6, 7, 8. ತಲೆ ಮೇಲೆ ಹೋಗ್ಬೇಕು. 9, 10. ತಲೆ ಕೆಳಗಡೆ. ಈಗ ಗಲ್ಲ ಎದೆಗೆ ತಾಗ್ಲಿ. 11, 12, 13, 14, 15, 16, 17, 18, 19, 20, 21. ಸ್ಟೇ ಹಿಯರ್. 5 ಬ್ರೀತ್ ಮಾಡಿ. ಕೈ ಎಳ್ಕೊಳ್ಳಿ ಮೇಲೆ. ಬಾಡಿ ನೇರವಾಗಿರಲಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3, 4, 5, 6, 7, 8, 9, 10. ಹ್ಯಾಂಡನ್ನು ಬ್ರೀತ್ ಔಟ್ ಮಾಡ್ತಾ ಮುಂಭಾಗಕ್ಕೆ ತನ್ನಿ, ಮುಂದೆ ತನ್ನಿ. ಓಕೆ. ಇಲ್ಲಿಂದ ರೆಡಿ. 1, open the hands and lean back little. 1, 2, hunch your back. Okay, ready. 1, 2, ಹೆಣ್ಮಕ್ಳು ಮಾಡಬೇಕು. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Okay, so now come up, close your knees. Get up.
1 2 3 ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ದಟ್ 12th ಬೆಟ್ಟಲ್ಲಿ 3 4 5 6 7 8 9 10 11 12 13 14 15 16 17 18 19 20. Both the hands up. 1 2 3 4 5. Come on. 6 7 8. Hands straight. 9 10 11 12 13 14 15 16 17 18 19 20. Hand down. Breathe out, breathe out, breathe out, breathe out. Left leg. 1 2 3 4. ಲೂಸ್ ಮಾಡಿ ಫುಲ್ಲು. ಈಗ ಒದರಬೇಕು. 5 6 7 8 9 10. Opposite. 1 2 3 4 5. ನಮಸ್ತೆ ಮ್ಯಾಮ್. ನಾನು ಜಪಾನಲ್ಲಿಲ್ಲ ಮ್ಯಾಮ್, ಮಿಡ್ಲ್ ಈಸ್ಟ್ ಕಂಟ್ರೀಸು. ಸೊ ಅಲ್ಲಿ ಚೆಕ್ ಮಾಡಿಸಿ. 13 14 15 16 17 18 19 20. ಗುಡ್. ಆಲ್ ಫೈನ್ ನಾವು. ಓಕೆ, ಇಲ್ಲಿ ಇಟ್ಕೊಳ್ಳಿ. ಕರೆಕ್ಟಾಗಿ ಲಂಗ್ಸ್ ರೀಜನಲ್ಲಿ ಎಲ್ಬೋನ ಒಳಗಡೆ ಲಾಕ್ ಮಾಡಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್. 1 2. ಸ್ಪೀಡಾಗಿ ಮಾಡ್ತಾ ಹೋಗಿ. 3 4 5 6 7 8 9 10 11 12 13 14 15 16 17 18 19 20. ಓಕೆ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಕಾಲ್ ನಾನು ಇಷ್ಟಗಲ ಇಟ್ಟಿದ್ದೀನಿ, ಅಷ್ಟಗಲ ಇಟ್ಕೊಳ್ಳಿ. ಟ್ರಂಕ್ ರೊಟೇಷನ್ ಮಾಡಿ. ಕಾಲ್ ಟೈಟ್ ಮಾಡಬೇಕು. ಓಕೆ, ಕೈ ಬೇಕಾದ್ರೆ ಫ್ರೀ ಬಿಡಿ, ಕೈ ಫ್ರೀ ಬಿಡಿ, ಲೋವರ್ ಬಾಡಿ ಮಾತ್ರ. ಓಕೆ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. 1 2 3 4 5 6 7 8 9 10. Opposite. 1 2 3 4 5 6 7 8 9 10. ಓಕೆ, ರಿಲ್ಯಾಕ್ಸ್ ಮಾಡಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಈಗ ಜಸ್ಟ್ ನೀವು ವಾಕ್ ಮಾಡ್ತೀರಾ, ಬಟ್ ವಾಕ್ ಮಾಡುವಾಗ ಆಪೋಸಿಟ್ ನೀಯನ್ನು ಆಪೋಸಿಟ್ ಸೈಡ್ಗೆ ನೋಡಿ. 1 2. ಓಕೆ, ನೋಡಿ ಹೀಗೆ ಹೋಗ್ಬೇಕು. 1 2 3. ನಿಂತಲ್ಲೇ ಮಾಡಿ, ವಾಕ್ ಬೇಡ, ನಿಂತಲ್ಲೇ ಮಾಡಿ. 1ಗೆ ಲೆಫ್ಟ್ ಲೆಗ್ಗು, 2ಗೆ ರೈಟ್ ಲೆಗ್. ನಿಂತಲ್ಲೇ ಮಾಡಿ, ಪರವಾಗಿಲ್ಲ. ಸ್ಟಾರ್ಟ್. 1 2 3 4 5 6 7 8 9 10 11. ಕಿಕ್ ಮಾಡಬೇಕು. 12 ಟ್ವಿಸ್ಟ್ ಮಾಡಬೇಕು. 13 14 15 16 17 18 19 20. ಅದನ್ನೇ ಈಗ ಹ್ಯಾಂಡ್ ಕವರ್ ಅಪ್ ಮಾಡ್ಕೊಳ್ಳಿ. ಈಗ ನಾವೇನು ಪ್ರಾಕ್ಟೀಸ್ ಮಾಡಿದ್ವಿ ಅದನ್ನೇ ಕಾಲು ಸ್ವಲ್ಪ ಒಳಗಡೆಗಿರಲಿ ನೋಡಿ. 1 ಕೈಯಲ್ಲಿ, 1 ದೆನ್ 2. ಓಕೆ, 1 ಅಪ್ಪರ್ ಬಾಡಿ ನೋಡಿ ನೇರವಾಗಿರಬೇಕು, ಬಾಡಿ ಹೀಗೆ ಹೋಗಬಾರ್ದು, ಬಾಡಿ ಇಲ್ಲೇ ಇರಬೇಕು.
ಲೋವರ್ ಬಾಡಿ ಮಾತ್ರ 1 2. ಓಕೆ, ರೆಡಿ. 1 ಲೆಫ್ಟ್ ಲೆಗ್, ಎಸ್ 2 ರೈಟ್ ಲೆಗ್. ಗೆಳ್ಬಿಟ್ಟು ಬನ್ನಿ, ವಾಪಸ್ ಬರುವಾಗಿಲ್ಲ. 2 ವಾಪಸ್, 3 ವಾಪಸ್, 4 ವಾಪಸ್, 5 ವಾಪಸ್, 6 ವಾಪಸ್, 7 8 9 10 11 12 13 14 15, ಎರಡು ಕೈಲೂ ಇಟ್ಕೊಳ್ಳೋಂಗಿಲ್ಲ, ಒಂದು ಕೈಯಲ್ಲಿ 18 19 20. ಓಕೆ, ಈಗ ನೋಡಿ ಒಂದೇ ಕೈಲಿ ಇಟ್ಕೋಬೇಕು, ಟ್ವಿಸ್ಟ್ ಮಾಡಬೇಕು, ಕೈಯನ್ನು ನೀಡಬೇಕು, ಹೋಲ್ಡ್ ಮಾಡಬೇಕು, ನಿಂತ್ಕೋಬೇಕು. ಅಲ್ಲಿ ಸೀನಿಯರ್ ಮೆಂಬರ್ಸ್ ಅಥವಾ ಹೊಸಬ್ರು ಕಷ್ಟ ಆಗ್ತಾ ಇದೆ ಅನ್ನೋರು ವಾಲನ್ನು ಇಟ್ಕೊಳ್ಳಿ ಈಗ ಎಡಗೈಯಲ್ಲಿ. ಓಕೆ, ಹೋಲ್ಡ್ ಮಾಡಿ, ಸ್ಟೇ ಮಾಡಿ. ಓಕೆ, 1 ಕಮಾನ್, ಹೋಲ್ಡ್ ಮಾಡಿ. ಎಸ್, 2 3 4 5. ಬ್ಯಾಲೆನ್ಸ್ ತಪ್ತಾ ಇರುತ್ತೆ, ಪರವಾಗಿಲ್ಲ, ಮತ್ತೆ ಮತ್ತೆ ಜಾಯಿನ್ ಆಗ್ತಾ ಇರಿ. 6 7 8 9 10. ಓಕೆ, ಈಗ ಬಲಗಾಲು ನಾನು ಹೇಳೋರ್ಗೂ ಚೇಂಜ್ ಮಾಡಬಾರ್ದು. ಬಲಗಾಲು ಹೇಳ್ಕೊಳ್ಳಿ. ನೋಡಿ, ಇಲ್ಲಿದೆ ಕಾಲು, ದೇಹ ಇಲ್ಲೇ ಇರಲಿ, ಲೋವರ್ ಬಾಡಿಯನ್ನು ಮಾತ್ರ ಎಳ್ಕೊಳ್ಳಿ. ಬಲಗೈ ಸ್ಟ್ರೆಚ್ ಮಾಡಿ, ಶರೀರ ನೇರವಾಗಿರಲಿ. 1 2 3 4. ಈ ಕಡೆ ಪ್ರೊಜೆಕ್ಟ್ ನೋಡಬೇಕು, ಕರೆಕ್ಷನ್ ಈ ಕಡೆ ನನ್ನ ನೋಡಬೇಕು. 5 6 7 8 9 10. ಕೆಳಗಡೆ ಇಳಿಸಿ. ಉಸಿರು ತಗೊಳ್ಳಿ ಒಂದ್ಸಲ, ಉಸಿರನ್ನು ಬಿಡಿ. ಓಕೆ, ಅದನ್ನೇ ಇವಾಗ ಆಲ್ಟರ್ನೇಟಿವ್ ಆಗಿ ನೋಡಿ. 1 2 1 2. ಓಕೆ, ರೆಡಿ, ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15. ಹೀಗೆ ಇಟ್ಕೊಳ್ಳೋದಲ್ಲ, ಹೀಗೆ ಇಟ್ಕೋಬೇಕು. 14 15 ಮಾಡ್ತಾ ಇರಿ, ಎಷ್ಟೆಷ್ಟಾಗಿ ಮಾಡ್ತಾ ಇರ್ಬೇಕು, ನಿಂತ್ಕೋಬಾರ್ದು. 16 17 18 19 20. Good. Take a deep breath. Breathe out from the mouth. ಈಗ ಎಡಮಂಡಿಯನ್ನು ಮೇಲೆತ್ತೀರಿ, ಬಲಗೈಯಲ್ಲಿ ಇಟ್ಕೊಳ್ತೀರಿ, ಸೈಡಿಗೆ ಎಳ್ಕೊತೀರಿ, ಕೈಯನ್ನು ಸ್ಟ್ರೋಕ್ ಮಾಡ್ತೀರಿ. ಓಕೆ, 1 2 3 4. ಓಕೆ, ಬ್ಯಾಲೆನ್ಸಿಂಗು, ಸ್ಟ್ರೆಚಿಂಗು, ಕಾನ್ಫಿಡೆಂಟ್ ಆ್ಯಂಡ್ ಸ್ಟ್ರೆಂತ್ ಆ್ಯಂಡ್ ಸ್ಟಾಮಿನಾ ಇಷ್ಟು ನಿಮಗೆ, ಪ್ಲಸ್ ಟ್ವಿಸ್ಟಿಂಗ್. ಓಕೆ, ಸ್ಟಾರ್ಟ್. ಎಡಗಾಲು ಟ್ರೈ ಮಾಡ್ತಾ ಇರಿ. ಕಷ್ಟ ಆಗುತ್ತೆ ಅನ್ನೋರು ನೀವು ಈಗ ಬಂದರೆ, ಓಕೆ, ವಾಲ್ ಇದೆ ನಿಮಗೆ, ಇಲ್ಲಿ ತೊಗೊಳ್ಳಿ, ಇಷ್ಟಿಷ್ಟೇ ತೊಗೊಳ್ಳಿ, ವಾಲ್ ಸಪೋರ್ಟ್ ತೊಗೊಳ್ಳಿ, ಇಷ್ಟಿಷ್ಟೇ ತೊಗೊಳ್ಳಿ, ವಾಲ್ ಸಪೋರ್ಟ್ ತೊಗೊಳ್ಳಿ. ಓಕೆ, ಸ್ಟಾರ್ಟ್. ಹೇಗಾಗುತ್ತೆ ಹಾಗೆ ಒಂದೊಂದೇ ಮಾಡಿ, ಪರವಾಗಿಲ್ಲ, ಮಾಡ್ತಾ ಇರಿ. 20 ಕೌಂಟ್ಸ್ ನಾನು ಕೊಡ್ತಾ ಇರ್ತೀನಿ. 1 2 3 4 5 6 7 8 9 10 11 12 13 14 15
16, 17, 18, 19, 20. ಓಕೆ, ನೋ ಪ್ರಾಬ್ಲಮ್, ಆಲ್ ಆರ್ ಡೂಯಿಂಗ್ ಗುಡ್. ಉಸಿರು ತಗೊಳ್ಳಿ, ಉಸಿರನ್ನು ಬಿಡಿ. ಈಗ ಬಲ ಮಂಡಿ ತಗೊಳ್ಳಿ. ಸೊ ಯಾಕೆ ನಿಮಗೆ ಫೀಲ್ ಇರುತ್ತೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮಲ್ಲಿ ಕಡಿಮೆ ಇರುತ್ತೆ ಅಷ್ಟೇ. ಓಕೆ, ಸ್ಟಾರ್ಟ್. 1, 2, 3. ಕಮಾನ್. ಇದನ್ನು ಬೇಕಾದ್ರೆ ಮೂನೇ ಮಾಡಬೇಡಿ, ಬರೀ ಕೈ ಮೂವ್ ಮಾಡಿ. 1, 2, ಕಮಾನ್. 3, 4. ಟ್ರೈ ಮಾಡಿ. 5. ಆಪೋಸಿಟ್ ಲೆಗ್, ಆಪೋಸಿಟ್ ಹ್ಯಾಂಡ್. ಬಲ ಮಂಡಿಯನ್ನು ಎಡಗೈಲಿ ಇಟ್ಕೋಬೇಕು, ಬಲಗೈ ಹಿಂದೆ ಹೋಗ್ಬೇಕು. 12th Battalion ಸೆಂಟ್ರಲ್ ಲೈನ್ ಸೆಂಟ್ರ್ ಅವ್ರು ಎರಡನೇವರು. 5, 6, 7, 8, 9, 10. ಶಿವಮೊಗ್ಗ ಮಾಡಿ. 11, 12, 13, 14, 15, 16, 17, 18, 19, 20. ಗುಡ್. ಉಸಿರು ತಗೊಳ್ಳಿ, ಉಸಿರನ್ನು ಬಿಡಿ. ಈಗ ಕಾಲನ್ನು ಒಂದು 3.5 ಅಡಿ ಅಗಲ ಇಟ್ಕೊಳ್ಳಿ. ಹಿಪ್ಪಿಂದ ಕಲಿಸಿ ಬಾಡಿಯನ್ನು ಮುಂದೆ ತಳ್ಳಿ. ನಿಮ್ಮ ಕೈ ಎಷ್ಟು ದೂರ ಹೋಗುತ್ತೆ ಅಲ್ಲಿವರೆಗೂ, ಅಂದರೆ ನೀವೇನು ಆಲ್ಟರ್ನೇಟಿವ್ ಟೋಸ್ ಟಚ್ ಮಾಡ್ತೀರೋ ಹಾಗೆ. ಓಕೆ, ಅಷ್ಟು ದೂರ ಸ್ಟಾರ್ಟ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಓಕೆ, ಕೈ ಎಷ್ಟು ದೂರ ಇದೆ ಅಷ್ಟು ದೂರ ಇರಲಿ. ಓಕೆ, ಲೆಫ್ಟ್ ಹ್ಯಾಂಡ್ ಮೇಲೆ ತಗೊಳ್ಳಿ. 1, 2, 3. ಬ್ರೀತ್ ಔಟ್ ಮಾಡ್ತಾ ಹೋಗಿ. 4, 5, 6, 7, 8, 9, 10. 12th Battalion ಫ್ರಂಟಲ್ಲಿರೋರು. 14, 15, 16, 17. ಕೈ ಆಪೋಸಿಟ್ ಇರಬೇಕು, ರೈಟ್ ಹ್ಯಾಂಡ್. 17, 18, 19, 20. ನೋಡಿ, ಕೈ ಇವಾಗ ಲೆಫ್ಟ್ ಹ್ಯಾಂಡು ರೈಟ್ ಲೆಗ್ಗಿಂದ ಆಚೆ ಇದೆ, ರೈಟ್ ಹ್ಯಾಂಡ್ ಮೇಲೆ. 1, 2, 3, 4. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಅಲ್ಲೇ ಹೋಲ್ಡ್ ಮಾಡಿ. 5 ಬ್ರೀತ್ ಮಾಡಿ. ಹೋಲ್ಡ್ ಮಾಡಿ, ಬ್ರೀತ್ ಮಾಡಿ. 1, 2, 3, 4, 5, 6, 7. ಶಿವಮೊಗ್ಗ ಸೆಂಟ್ರಲ್ಲಿ ಎರಡನೇವರು, ಫ್ರಂಟಲ್ಲಿ. ಕೈ ಎತ್ತಿ ಮೇಲೆ. 8th Battalion. ಓಕೆ, ಸ್ಲೋಲಿ ಕಮ್ ಅಪ್. ಕಾಲು ಹಾಗೆ ಇರಲಿ, ಕಾಲು ಹೇಗಿದೆ ಹಾಗೆ ಇರಲಿ, ಕೈಯಲ್ಲಿ ಇಟ್ಕೊಳ್ಳಿ. ಓಕೆ, ಈಗ ಕೈಯಿಂದ ಏನು ಮಾಡಿದ್ರಿ, ಆಲ್ಟರ್ನೇಟಿವ್ ಟೋಸನ್ನು ಟಚ್ ಮಾಡಿದ್ರಿ. ಈಗ ಕಾಲಿಂದ ಆಲ್ಟರ್ನೇಟಿವ್ ಫಿಂಗರ್ಸನ್ನು ಟಚ್ ಮಾಡಬೇಕು. ಓಕೆ, 1, ಓಕೆ, 2 ಆಪೋಸಿಟ್. 1ಗೆ ಲೆಫ್ಟ್ ಲೆಗ್, 2ಗೆ ರೈಟ್ ಲೆಗ್. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಥಮ್ಸ್ ಅಪ್ ಕೊಡಿ. ಅರ್ಥ ಆಯ್ತಾ? ಓಕೆ, ಕೈಗೆ ಇಟ್ಕೊಳ್ಳಿ. 1ಗೆ ಲೆಫ್ಟ್ ಲೆಗ್ಗು, 2ಗೆ ರೈಟ್ ಲೆಗ್. ರೆಡಿ. 1, 2. ಕಾಲು ಜೋಡಿಸ್ಬಾರ್ದು. ಕಾಲೆಷ್ಟಿದೆ, ಕಾಲು ನೋಡಿ. ರೆಡಿ. ಅಗೈನ್. 1, 2. ಸೊ ಬ್ರೀತ್ ಹೇಗಿರಬೇಕು? ಓಕೆ, 3. ಸ್ಟಾರ್ಟ್. 3ಗೆ ಯಾವುದು? ಲೆಫ್ಟ್ ಲೆಗ್.
4 right leg, 5 left leg, 6 7 8 9 10 11 12 13 14 15 16 17 18 19 20. ಸೊ 20 ಬಂದ ತಕ್ಷಣ ಬ್ಯಾಲೆನ್ಸ್ ಮಾಡೋ ಟ್ರೈ ಮಾಡಿ, ಹೋಲ್ಡ್ ಮಾಡಿ, ಸ್ಟ್ಯಾಂಡ್ ಮಾಡಿ. ಕಮಾನ್. ಕರ್ಚೀಫ್ ಇದ್ರೆ ಕರ್ಚೀಫ್ ಹಾಕೊಳ್ಳಿ. 12th ಬೆಟಾಲಿಯನ್ ಅವ್ರು ಎಲ್ಲರ ಹತ್ರ ಯಾವಾಗಲೂ ಬೆಲ್ಟ್ ತರ್ತೀರಿ. ಹೊಸ ಕಂಪ್ನಿ ಸ್ಟಾರ್ಟ್ ಆಗಿದ್ರೆ ನೆಕ್ಸ್ಟ್ ಕ್ಲಾಸಿಂದ ಒಂದು ಬೆಲ್ಟ್ ಇಟ್ಕೊಂಡಿರಿ. ಓಕೆ, ಸೊ ಈಗ ಬೆಲ್ಟ್ ಹಾಕೊಳ್ಳಿ ಎಲ್ಲರೂ. ಕರ್ಚೀಫ್ ಇದ್ರೆ ಕರ್ಚೀಫ್ ಹಾಕೊಳ್ಳಿ. ಓಕೆ, ಕಾಲ್ ನೇರ ಮಾಡಿ, ಸ್ಟೇ ಮಾಡಿ. 5 ಬ್ರೀತ್. ಸೊ ಇವಾಗ ಹೇಗಾಗತ್ತೆ ಟ್ರೈ ಮಾಡ್ತಾ ಇರಿ. ಎಸ್, ಗುಡ್, ಗರ್ಲ್ಸ್ ಆರ್ ಡೂಯಿಂಗ್ ವೆರಿ ಗುಡ್, ಸೂಪರ್. ಮಾಡಿ. ಶಿವಮೊಗ್ಗ ಟ್ರೈ, ತುಮಕೂರು. ಆಪೋಸಿಟ್ ಲೆಗ್, ಆಪೋಸಿಟ್ ಹ್ಯಾಂಡ್. ಇಲ್ಲಿ ನೋಡಿ, ಇಲ್ಲಿ ಹೆಬ್ಬೆರಳು ಇಟ್ಕೊಳ್ಳಿ, ಹೀಗೆ ಹೆಬ್ಬೆರಳು ಇಟ್ಕೊಳ್ಳಿ. ಓಕೆ, ನೇರ ಮಾಡಿ. ನೇರ ಆಗಲ್ವಾ, ಎಷ್ಟೆಷ್ಟು ಆಗತ್ತೆ ಅಷ್ಟೇ ಇಟ್ಕೊಳ್ಳಿ. ಹೆಬ್ಬೆರಳು ಇಟ್ಕೊಳ್ಳೋಕೆ ಕಷ್ಟ ಆದರೆ ಪಾದ ಇಟ್ಕೊಳ್ಳಿ. ಓಕೆ, 1 2 3 4 12th ಸೆಂಟರ್ ರಾಂಗ್ ಮಾಡ್ತಿದ್ದೀರಿ. 5 ಆಪೋಸಿಟ್ ಲೆಗ್, ಆಪೋಸಿಟ್ ಹ್ಯಾಂಡ್. 6 7 ಸೆಂಟ್ರಲ್ ಇರೋರು. 8 9 10 ಕೆಳಗಡೆ ಇಳಿಸಿ. ಚೇಂಜ್ ಲೆಗ್ ಹೊರಭಾಗದಲ್ಲಿ ಇಟ್ಕೊಂಡ್ಬಿಡಿ. ಓಕೆ, ಕಮಾನ್. 1 ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇರಿ. 2 3 4 5 ವೆರಿ ಗುಡ್. 6 7 8 9 10. ಓಕೆ, ರಿಲ್ಯಾಕ್ಸ್ ಮಾಡಿ. ಬ್ರೇತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಸ್ವಲ್ಪ ಜಂಪಿಂಗ್ಸ್ನಲ್ಲಿ ಆಲ್ಟರ್ನೇಟಿವ್ ಟೋಸ್ ಕೈಯಿಂದ ಟಚ್ ಮಾಡಿ. ಓಕೆ, 1 2 3 4. ಓಕೆ, ಜಂಪ್ ಮಾಡ್ಕೊಂಡು ಆಲ್ಟರ್ನೇಟಿವ್. ಓಕೆ, ಡಯಾಗ್ನಲ್ ಹೋಗ್ಲಿ, ಕೈ ಡಯಾಗ್ನಲ್. ಸ್ಟಾರ್ಟ್, ಕಂಟಿನ್ಯೂ ಮಾಡಿ. 1 2 ಟಚ್ ಆಗಬೇಕು. 3 4 5 6 7 8 9 10 11 12 13 14 15 16 17 18 19 20. ಗುಡ್. ಈಗ ಕೆಳಗಡೆ ಕುತ್ಕೊಳ್ಳಿ. ಕಮ್ ಡೌನ್. ಕೈ ಹಿಂದೆ ಇಟ್ಕೊಳ್ಳಿ, ತಲೆ ಹಿಂದೆ ತಗೊಳ್ಳಿ, ಉಸಿರು ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಕಾಲು ಬೆರಳನ್ನು ಹೀಗೆ ಶೇಕ್ ಮಾಡಿ, ಹಿಮ್ಮಡಿಯನ್ನು ರೋಲ್ ಮಾಡಿ. 1 2 3 4 5 6 7 8 9 10. ಎನಫ್. ಈಗ 1 2 3 4 ಸ್ಟಾರ್ಟ್. 1 ಕೈ ಇಲ್ಲಿ ಬರೋದಲ್ಲ, ಸುಮ್ಮನೆ ಕೈ ಹೀಗೆ ಮಾಡೋದಲ್ಲ, ಕಂಪಲ್ಸರಿ ಇಲ್ಲಿ ಹೋಗ್ಬೇಕು. ಕೈ ಇಲ್ಲಿ ಬರಬೇಕು. ಸ್ಟಾಪ್ ಮಾಡಿ ಎಲ್ಲರೂ. ಕೈ ಇಲ್ಲಿ ಬರಲೇಬೇಕು, ಟಚ್ ಮಾಡಬೇಕು. ಹಿಂದೆನೂ ತಿರುಗಿ ನೋಡಬೇಕು. ಸ್ಟಾರ್ಟ್. 1 ಸ್ಟಾಪ್ ಮಾಡಿ ಎಲ್ಲರೂ. 1 ಹೇಳಿದಾಗ ರೈಟ್ ಹ್ಯಾಂಡ್ ಟು ಲೆಫ್ಟ್ ಟೋ. ಓಕೆ, 1 2 ಹೇಳಿದಾಗ ಲೆಫ್ಟ್ ಹ್ಯಾಂಡ್ ಟು ರೈಟ್ ಟೋ. ಸ್ಟಾರ್ಟ್. 1 ಬರೀ 1 ಅಂದೆ ಅಷ್ಟೇ, ಶಿವಮೊಗ್ಗ. 2 3 4 5 6 7 8 9 10 11 12
13, 14, 15, 16, 17, 18, 19, 20. ಓಕೆ, ಸೊ ಈಗ 20ಯಲ್ಲಿ ಲೆಫ್ಟ್ ಹ್ಯಾಂಡ್ ಬಿಗ್ ಟೋ ಇಟ್ಕೊಂಡಿದೆ, ರೈಟ್ ಹ್ಯಾಂಡ್ ಹಿಂದೆ ಹೋಗಿದೆ. ಓಕೆ, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11. ದೇಹ ನೇರ ಮಾಡ್ಕೊಳ್ಳಿ. 12, 13, 14, 15, 16, 17, 18, 19, 20. ಹೋಲ್ಡ್ ಮಾಡಿ. 5 ಬ್ರೀತ್ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5, 6, 7, 8, 9, 10. ಗುಡ್. ಆಪೋಸಿಟ್ ಬನ್ನಿ. ಆಪೋಸಿಟ್ ಹೋಲ್ಡ್ ಮಾಡಿ. ಕಮಾನ್ ಕಮಾನ್ ಕಮಾನ್. ಬಾಡಿ ನೋಡಿ ಹೀಗಿದೆ, ಎಲ್ಲರ ಬಾಡಿ ಹೀಗಿದೆ. ಇಲ್ಲಿ ಹಿಡ್ಕೊಂಡ್ಮೇಲೆ ಲುಕ್ ಅಟ್ ಮೀ, ಇಲ್ಲಿ ಹಿಡ್ಕೊಳ್ತಿರಲ್ಲ, ಹಿಡ್ಕೊಂಡ್ಮೇಲೆ ಶರೀರವನ್ನು ಈಜಿ ಹೀಗೆ. ಓಕೆ, ಬ್ಯಾಕ್ ಹೋಗ್ಲಿ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11. ಕೈ ಚಾಚ್ಬೇಕು ಚೆನ್ನಾಗಿ. 12, 13, 14. 8 ಬೆಟಾಲಿಯನ್ ಗೋಡೆ ಪಕ್ಕ ಫಸ್ಟ್ ಲೈನ್, ಎರಡನೇವರು. 16 ನನ್ನ ಎಡಭಾಗ. 17, 18, 19, 20. ಸ್ಟ್ರೆಚ್ ಮಾಡಿ ಫುಲ್ಲು. ಲುಕ್ ಬ್ಯಾಕ್, ಹೋಲ್ಡ್ ಮಾಡಿ. 1, ಹಿಂದೆಯಿಂದ ಕಾಣಿಸ್ಬೇಕು ಕೈ ಹೀಗೆ. 2, 3, ಹಿಂದೆ ನೋಡಿ. 4, 5, 6, 7, 8, 9, 10. ಗುಡ್. ಬ್ಯಾಕ್. ಉಸಿರು ತಗೊಳ್ಳಿ, ಉಸಿರನ್ನ ಬಿಡಿ. ಈಗ ಕೈ ಹತ್ರ ಕಾಲು ಬರಬೇಕು, ಅಂದರೆ ಲಿಫ್ಟ್ ಮಾಡಬೇಕು. ಓಕೆ, ನೋಡಿ. 1, 2. ಓಕೆ, ಕಾಲನ್ನು ಲಿಫ್ಟ್ ಮಾಡಬೇಕು. ಸ್ಟಾರ್ಟ್. ಅಗೈನ್ 1ಗೆ ರೈಟ್ ಹ್ಯಾಂಡ್ ಟು ಲೆಫ್ಟ್, 2ಗೆ ಲೆಫ್ಟ್ ಹ್ಯಾಂಡ್ ಟು ರೈಟ್ ಫುಟ್. ರೆಡಿ. 1, ಕಮಾನ್. 1, 2, 3, 4. ಕಾಲೆತ್ತಬೇಕು. 5, ಮಂಡಿ ನೇರ. 6, ಹಿಂದೆ ತಿರುಗಬೇಕು. 7, 8, 9, 10, 11, 12, 13, 14, 15, 16, 17, 18, 19, 20. ಈಗ ಫುಲ್ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ. ಕಾಲನ್ನು ಕರೆಕ್ಟಾಗಿ ಹೊಕ್ಕಳ ನೇರವಾಗಿರಲಿ. 5 ಶ್ವಾಸ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಹೆಬ್ಬೆರಳು ಇಟ್ಕೊಳ್ಳೋಕೆ ಕಷ್ಟ ಆಗೋರಲ್ಲಿ ಇಟ್ಕೊಳ್ಳಿ ಹೀಗೆ. 4, 5, 12 ಬೆಟಾಲಿಯನ್ ಅವ್ರು ಮಾಡಿ. 6. ನೆಕ್ಸ್ಟ್ ಟೈಮಿಂದ ಎಲ್ಲರೂ ಒಂದೊಂದು ಬೆಲ್ಟ್ ಇಟ್ಕೊಂಡಿರಿ, ಏನಾದರೂ ಒಂದು ಸಣ್ಣ ಸಣ್ಣ ಬೆಲ್ಟನ್ನು ಇಟ್ಕೊಂಡಿರಿ. 7, 8, 9, 10. ಗುಡ್. ರಿಲೀಸ್ ಮಾಡಿ. ಆಪೋಸಿಟ್. 1, 2, 3, 4, 5, 6, 7, 8, 9, 10. ಓಕೆ, ರಿಲೀಸ್. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಗುಡ್. ಬಾಡಿ ಟ್ವಿಸ್ಟ್ ಮಾಡಿ. 1, 2, 3, 4, 5, 6, 7. ಕಾಲು ನೇರವಾಗಿರಲಿ, ಕಾಲು ನೇರವಾಗಿರಲಿ. 8, 9, 10, 11, 12,
13, ನೆಲ ಟಚ್ ಆಗ್ತಾ ಇಲ್ಲ. 15, ನೆಲ ಟಚ್ ಮಾಡಿ ಫಿಂಗರ್ಸು. 16, 17, 18, 19, 20. ಗುಡ್. ಈಗ ಎಡಗಾಲ್ ಫೋಲ್ಡ್ ಮಾಡ್ತೀರಿ ಹೀಗೆ. ಓಕೆ, ಬಲಗೈ ಇಂದ ಲಾಕ್ ಮಾಡ್ತೀರಿ ನೋಡಿ. 1, ಮತ್ತೆ ಬಲಗಾಲನ್ನು ಫೋಲ್ಡ್ ಮಾಡ್ತೀರಿ. ಎಡಗೈ ಎಲ್ಬೋಯಿಂದ ಒಳಗಡೆಗೆ ಪ್ರೆಸ್ ಮಾಡ್ಕೊಳ್ತೀರಿ ಹೀಗೆ ನೋಡಿ. 1, 2. ಓಕೆ, ದಿಸ್ ಈಸ್ ಯೋರ್ ಪ್ರಾಕ್ಟೀಸ್ ನಾವು. ರೆಡಿ. 1, ಎಡಗಾಲು, ಬಲ ಎಲ್ಬೋ, ಹಿಂದೆ ತಿರುಗಿ ತಿರ್ಚಿ ಬಾಡಿನ, ಕಾಲು ನೇರ ಮಾಡಿ, ಬಲಗಾಲ್ ನೇರ ಮಾಡಿ. 2, 3, 4, 5, 6, 7, 8, 9. ತಿರ್ಚ್ಕೋಬೇಕು ಚೆನ್ನಾಗಿ. 10, 11, 12, 13, 14, 15, 16, 17, 18, 19, 20. ಓಕೆ, ಎಷ್ಟಾಗುತ್ತೆ ಅಷ್ಟು ಲಾಕ್ ಮಾಡ್ಕೊಳ್ಳಿ. ಓಕೆ, ಹೀಗಿಟ್ಕೊಳ್ಳೋರು ಹೀಗಿಟ್ಕೊಳ್ಳಿ, ಹೀಗಿಟ್ಕೊಳ್ಳೋರು ಹೀಗಿಟ್ಕೊಳ್ಳಿ. ಸಾಧ್ಯ ಆದರೆ ಕಾಲು ಇಟ್ಕೊಳ್ಳಿ, ಬಲಗೈ ಹಿಂದೆ ಇಟ್ಕೊಳ್ಳಿ, ನೆಲದ ಮೇಲೆ ಟ್ವಿಸ್ಟ್ ಮಾಡಿ. 5 ಬ್ರೀತ್ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3, 12 ಪೆಟಲಿನ್ ಮಾಡಿ. 4 ಹೀಗಿಟ್ಕೊಳ್ಳಿ. 5 ಆಪೋಸಿಟ್ ಹ್ಯಾಂಡ್. 6, ಎಸ್. 7 ಪುಷ್ ಮಾಡಿ ಒಳಗಡೆ. 8, 9, 10. ಗುಡ್. ಚೇಂಜ್ ಮಾಡ್ಕೊಳ್ಳಿ. ಜಸ್ಟ್ ಫೋಲ್ಡ್ ಮಾಡಿ, ಲಾಕ್ ಮಾಡ್ಕೊಳ್ಳಿ. 1, 2, 3, 4, 5, 6, 7, 8, 9, 10. ಈ ಕಾಲು ಹೀಗೆ ಇರಲಿ. ಈ ಕಾಲನ್ನು ಒಳಗಡೆ ಫೋಲ್ಡ್ ಮಾಡಿ, ಇಷ್ಟಾಗಲ ಇಟ್ಕೊಳ್ಳಿ. ಮಂಡಿನ ಹೀಗೆ ಲಾಕ್ ಮಾಡ್ಕೊಳ್ಳಿ. ಶರೀರ ಸ್ಟ್ರೆಚ್ ಮಾಡಿ, ಫುಲ್ ಸ್ಟ್ರೆಚ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ಈಗ ನೋಡಿ, ಕೈ ಇದೆಯಲ್ಲ, ಕೈ ಹೀಗೆ ಇಟ್ಕೊಳ್ಳಿ. ಸುಮ್ಮನೆ ನೋಡಿ, ಹೀಗಿಟ್ಕೊಳ್ಳಿ. ಹೀಗೆ ಉಸಿರು ತಗೊಳ್ಳಿ. ಕ್ಲಿಯರ್ ಆಯಿತು, ರೈಟ್? ಇನ್ನು ಸ್ವಲ್ಪ ಕಂಫರ್ಟಬಲ್ ಮಾಡ್ಕೊಳ್ಳಿ. ಈ ಕೈ ಇದೆಯಲ್ಲ, ಈ ಕೈ ಫುಲ್, ಈ ಎಲ್ಬೋನ ಎತ್ಕೊಳ್ಳಿ ಮೇಲಕ್ಕೆ, ತಿರುಗಿಸಿ ಹೀಗೆ. ಎಡಗೈ ತಿರುಗಿಸಿ ಹೀಗೆ. ಎಡಗೈ ಎಡಗೈ ಎಡಗೈ. ಓಕೆ, ಈಗ ಬಲಗೈ ತಿರುಗಿಸ್ಕೊಳ್ಳಿ ಹೀಗೆ. ಬಲಗೈ ತಿರುಗಿಸಿ. ಗುಡ್. ಫುಲ್ ತಿರುಗಿಸಿ ಹೀಗೆ, ಫುಲ್ ತಿರುಗಿಸಿ. 1, 2, 3, 4. ಅದೇ ಥರ ಇದನ್ನು ಫುಲ್ ತಿರುಗಿಸಿ. 1, 2, 3. ಓಕೆ, ಈಗ ಇಲ್ಲಿಂದ ನೋಡ್ಕೊಳ್ಳಿ, ಕೈಯನ್ನು ಸೇಮ್ ಕೈ. ಓಕೆ, ಸೇಮ್ ಲೆಗ್. ಇಲ್ಲಿ ಕಾಣಿಸ್ತಾ ಇದೆಯಾ? ಆ್ಯಂಗಲ್ ಕಾಣಿಸ್ತಾ ಇದೆ. ಸೊ ಹ್ಯಾಮ್ ಸ್ಟ್ರಿಂಗ್ಸ್ ಆ್ಯಂಡ್ ಕಾಫ್ ಮಸಲ್ಸ್ ಇನ್ ಬಿಟ್ವೀನ್. ಓಕೆ, ಸೊ ಇಲ್ಲಿ ನಿಮ್ಮ ಕೈ ಹೋಗಿ ನೋಡಿ. 1, 2, 1, 2. ತಿರುಗಿಸ್ಕೊಂಡು ಹೀಗೆ ತಗೋಬೇಕು. ತಿರುಗಿಸ್ಕೊಂಡು ಹೀಗೆ ತಗೋಬೇಕು. 1ಗೆ ಲೆಫ್ಟ್ ಹ್ಯಾಂಡ್, 2ಗೆ ರೈಟ್ ಹ್ಯಾಂಡ್. ಅರ್ಥ ಆಗ್ತಿದೆಯಾ? ಅಂಡರ್ಸ್ಟುಡ್? ಓಕೆ, ರೆಡಿ.
1 left, 2 3 4 5 6 7 8 9 10. ಆಲ್ಮೋಸ್ಟ್ ಈಗ ನಿಮ್ಮ ಮಸಲ್ಸ್ಗೆ ಏನು ಮಾಡ್ತೀರಾ ಅಂತ ಈಗ ಅರ್ಥ ಆಗಿದೆ. ಓಕೆ, ಈಗ ಇದನ್ನು ಸೈಡ್ ವ್ಯೂನಲ್ಲಿ ತೋರಿಸ್ತೀನಿ. ಓಕೆ ನೋಡಿ, ಒನ್ ಹೇಳಿದಾಗ ನಿಮ್ಮ ಲೆಫ್ಟ್ ಸೈಡ್ನಿಂದ ನೋಡಿ ಕೈ ಒಳಗಡೆ ಹೋಗಿದೆ, ಹಿಂದೆಯಿಂದ ಕೈ ಇಟ್ಕೋಬೇಕು. ದೆನ್ ಸ್ಟ್ರೆಚ್ ಯುವರ್ ಶೋಲ್ಡರ್. ಓಕೆ, ಸೊ ಎಲ್ಲರೂ ನಿಮ್ಮ ಬ್ಯಾಕಿಂದ ಮಾಡಬೇಕಾಗ್ತದೆ. ಓಕೆ ನೋಡಿ, 2 ಕೈ ಹಿಂದೆ ಹೋಗುತ್ತೆ. ಲುಕ್ ಬ್ಯಾಕ್, ಲುಕ್ ಅಟ್ ದ ಪ್ರೊಜೆಕ್ಟರ್. ಸಿ, ಲಾಕಿಂಗ್ is like this. You have to lock. Okay, so again, see, lock, right, look back. This is your practice. ಎಲ್ಲರೂ ನಿಮ್ಮ ಬ್ಯಾಕ್ ಟರ್ನ್ ಮಾಡಿ. ಕಮಾನ್. ನಿಮ್ಮ ಬ್ಯಾಕನ್ನು ಕ್ಯಾಮ್ರಾಕ್ಕೆ ಇಟ್ಕೊಳ್ಳಿ. 12th ಬೆಟಾಲಿಯನ್ ತಿರುಗಿ 12th ಬೆಟಾಲಿಯನ್ ಅವ್ರು ತಿರುಗಿ. ನಿಮ್ಮ ಬೆನ್ನನ್ನು ಕ್ಯಾಮ್ರಾಕ್ಕೆ ಇಟ್ಕೊಳ್ಳಿ. 12th ಬೆಟಾಲಿಯನ್ ಅವರೆಲ್ಲರೂ ಕರೆಕ್ಟಾಗಿ ಕ್ಯಾಮ್ರಾಗೆ ಬರಲಿ. ತಿರುಗಿ ಫುಲ್ ಪ್ರಾಪರಾಗಿ ಕರೆಕ್ಟಾಗಿ ಕಾಲಿಟ್ಕೊಳ್ಳಿ. ಹೀಗೆ. ಓಕೆ, ರೆಡಿ. 1 ಲೆಫ್ಟ್ ಲೆಗ್ ಒಳಗಡೆ ಲೆಫ್ಟ್ ಹ್ಯಾಂಡ್ ಹೋಗಬೇಕು, ರೈಟ್ ಹ್ಯಾಂಡ್ ಹಿಂದೆ ಹೋಗಬೇಕು. ತಿರುಗಿ ಪ್ರೊಜೆಕ್ಟರ್ ನೋಡಬೇಕು. ಬಲಭಾಗದಿಂದ ಪ್ರೊಜೆಕ್ಟರ್ ನೋಡಬೇಕು. 2 ರೈಟ್ ಹ್ಯಾಂಡ್ ರೈಟ್ ಲೆಗ್, ಎಡಭಾಗದಿಂದ ತಿರುಗಿ ಪ್ರೊಜೆಕ್ಟರ್ ನೋಡಬೇಕು. 3 ನೀವು ಯಾವತ್ತು ಕರೆಕ್ಟಾಗಿ ಪ್ರೊಜೆಕ್ಟರ್ ಫುಲ್ ನೋಡ್ತಿರೋ ಕರೆಕ್ಟಾಗಿ ಮಾಡ್ತಿದ್ದೀರಿ ಅಂತ. ಹಿಂದೆ ಕೈ ಲಾಕ್ ಮಾಡಬೇಕು. 5 ಮಾಡಿ ಕ್ವಿಕ್ಕಾಗಿ ಮಾಡಿ, ಎಷ್ಟಾದರೂ ಆಗ್ತಾ ಇರಲಿ ಅದು. 6 7 8 9. ನಿಮ್ಮ ಪಿಟಿನಲ್ಲಿ ಯಾವ್ಯಾವ್ದು ಅಂಗಗಳು ಯೂಸ್ ಆಗಿರಲ್ಲ ಅವೆಲ್ಲ ಇಲ್ಲಿ ಮಾಡಬೇಕು. 9 10 11 12. ಓಕೆ, ವಾಪಸ್ ಬನ್ನಿ. ಸೊ ಅಲ್ಲೇ ಇರ್ತೀರಿ, ಅಲ್ಲಿಂದನೇ ಓಕೆ ಹೀಗೆ ಕೂತ್ಕೋಬೇಕು. 1-2 ನಿಮಿಷ ನಿಮ್ಮ ಕ್ಲಾಸ್ ಎಕ್ಸ್ಟೆಂಡ್ ಮಾಡ್ತೀನಿ. ಹೀಗೆ ಕೂತ್ಕೋಬೇಕು. ಓಕೆ, ಕೂತ್ಕೊಂಡು ಕಾಲ್ ಫಸ್ಟು ನೀವು ಫ್ರೀ ಮಾಡ್ಕೊಳ್ಳಿ. ಕಮಾನ್ ಕೂತ್ಕೊಳ್ಳಿ. 1 2 3 4 5 6 7 8 9. ಹಿಂಡಿ ಎತ್ತಬಾರ್ದು. 10 ಹಿಂಡಿ ನೆಲದಲ್ಲಿರಬೇಕು. 11 12 13. ಓಕೆ, ಎನಫ್. ಈಗ ಅದನ್ನೇ ಈಗ ಕೂತ್ಕೊಂಡಿದ್ದೀರಲ್ಲ. ಓಕೆ, 1 ಓಕೆ 2 3 ಓಕೆ, come 4-5 rounds. Go. 1 2 3 4. ಇದು ರೆಕಾರ್ಡಿಂಗ್ ಕಳಿಸ್ತೀನಿ, ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಟೈಮ್ 5 6. ಹೀಗೆ ಇಟ್ಕೊಳ್ಳೋದಲ್ಲ, ಇಲ್ಲಿ ಇಟ್ಕೊಳ್ಳೋದಲ್ಲ. ಕೈ ಇಲ್ಲೋಗ್ಬೇಕು, ಇಲ್ಲಿ ಇಟ್ಕೊಳ್ಳೋದಲ್ಲ. 7 8. ಓಕೆ, ಎನಫ್. ಓಕೆ, ಸೊ ಇಲ್ಲಿಂದ ಏನು ಮಾಡಿ, ಇವಾಗ ನಿಂತ್ಕೊಳ್ತೀರಿ. ಕಮ್ ಅಪ್. ಸಿಟ್ಟಿಂಗ್ನಲ್ಲಿ ಮಾಡಿದ್ರಲ್ಲ ಅದನ್ನೇ ಏನು ಮಾಡಿ ಈಗ 1 2. ಓಕೆ, ಸ್ಟ್ಯಾಂಡಿಂಗ್ನಲ್ಲಿ 1 2. 1-2-3 ಸೆಟ್ ಮಾಡಿ. ರೆಡಿ. 1. ಹಂಗಿಲ್ಲಪ್ಪ, ಹಿಂಗಿಲ್ಲ ಅದು.
ಒಳಗಡೆ ಬರಬೇಕು, ಒಳಗಡೆ, ಕೈ ಒಳಗಡೆ. ಮಾಡಿ, ನನ್ನ ಜೊತೆ ಮಾಡಿ. ಲೆಫ್ಟ್ ಲೆಗ್ ಎತ್ತಿ ಮೇಲೆ, ಲೆಫ್ಟ್ ಲೆಗ್, ಎಡಗೈ ಕೆಳಗೆ ಬರಲಿ. ಓಕೆ, ಜಸ್ಟ್ ಎಷ್ಟು, ಬರೀ ಇಷ್ಟು ಮಾಡಿದ್ರೆ ಸಾಕು. ಬರೀ ಬ್ಯಾಲೆನ್ಸಿಂಗ್ ಕಲ್ತ್ಕೊಳ್ಳಿ, ಇಷ್ಟು ಬ್ಯಾಲೆನ್ಸಿಂಗ್ ಮಾಡಿ. ಸೊ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ನೀವು ನೀಟಾಗಿ ಸ್ಟ್ಯಾಂಡಿಂಗ್ ಪ್ರಾಕ್ಟೀಸ್ ಮಾಡ್ಕೋಬೋದು. ಓಕೆ, ರೈಟ್, ರಿಲ್ಯಾಕ್ಸ್ ಮಾಡಿ. ಟಂಗ್ ರೊಟೇಷನ್ ಮಾಡಿ. 1 2 3, ಆಪೋಸಿಟ್. 1 2 3. ಕೆಳಗಡೆ ಬನ್ನಿ. ಶವಾಸನಕ್ಕೆ ಹೋಗೋಕ್ಕಿಂತ ಮುಂಚೆ ಲೋವರ್ ಬ್ಯಾಕನ್ನು ರಿಲ್ಯಾಕ್ಸ್ ಮಾಡಿ ಸ್ವಲ್ಪ. ಹೀಗೆ ಮಲಗಿದ್ದೀರಿ, ಎಡಗಾಲು ಫೋಲ್ಡ್ ಮಾಡಿ ನೆಲಕ್ಕೆ ಪ್ರೆಸ್ ಮಾಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಬಲ ಮಂಡಿಯನ್ನು ಫೋಲ್ಡ್ ಮಾಡಿ, ಟರ್ನ್ ಮಾಡಿ, ಟ್ವಿಸ್ಟ್ ಮಾಡ್ಕೊಳ್ಳಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ರೈಟ್, ಕಾಲು ಸ್ವಲ್ಪ ಫೋಲ್ಡ್ ಮಾಡಿ ಲೋವರ್ ಬಾಡಿಯನ್ನು ಹೀಗೆ ಟ್ಯಾಪಿಂಗ್ ಮಾಡಿ. ಟ್ಯಾಪಿಂಗ್ ಮಾಡ್ಕೊಳ್ಳಿ, ಸೌಂಡ್ ಬರಲಿ. 1 2 3 4 5 6. ಶೇಕ್ ಮಾಡೋದಲ್ಲ, ಹೊಡ್ಕೋಬೇಕು. ಮೇಲೆತ್ತಿ ನೆಲಕ್ಕೆ ಹೊಡಿಬೇಕೀಗೆ. 7 8 9 10. ಗುಡ್. ಕಾಲನ್ನು 2.5 ಅಡಿ ಅಗಲ ಮಾಡಿ, ಹಸ್ತಗಳನ್ನು ಆಕಾಶದ ಕಡೆ ತಿರುಗಿಸಿ, ಶೋಲ್ಡರ್ಸ್ ಅಡ್ಲ ಮಾಡಿ, ಇಡೀ ಶರೀರ ನೆಲಕ್ಕೆ ಕಚ್ಕೋಬೇಕು. ನೀಟಾಗಿ ಹಗುರವಾಗಿ ಬಾಡಿನ ಬಿಟ್ಬಿಡಿ, ನೆಲದ ಮೇಲೆ ವಿಶ್ರಾಂತಿಯನ್ನು ಹೊಂದೋದಕ್ಕೆ. ಉಸಿರು ತಗೊಳ್ಳಿ, ಉಸಿರನ್ನು ಬಿಡಿ. ಉಸಿರನ್ನು ತಗೊಳ್ಳುವಾಗ ಕಾಲಿನ ಬೆರಳಿನಲ್ಲಿ ಮನಸ್ಸಿರಬೇಕು. ಅಲ್ಲಿಂದ ಮೇಲೆ ಕೆಳ್ಕೊಳ್ತಾ ಶರೀರವನ್ನು ನೋಡ್ತಾ ತಲೆಯನ್ನು ಹತ್ತಿ ಸುಳಿ ಭಾಗದವರೆಗೂ ಒಳಗಣ್ಣಿನಿಂದ ನೋಡಬೇಕು. ಮತ್ತೆ ಉಸಿರನ್ನು ಬಿಡ್ತಾ ತಲೆಯ ನೆತ್ತಿ ಭಾಗದಿಂದ ಹಿಡಿದು ಕಾಲಿನವರೆಗೆ ನಿಮ್ಮ ಮನಸ್ಸು ಹರಿತಾ ಇರಬೇಕು. ಅದ್ರ ಜೊತೆ ಬ್ರೀತನು ಹೊರ ಬರ್ತಾ ಇರಬೇಕು. ಜೊತೆಗಲ್ಲಿ ಹಗುರತೆಯ ಭಾವವೂ ಬರ್ತಾ ಇರಬೇಕು. ಶರೀರದೊಳಗಡೆ ಆ ಸಕಾರಾತ್ಮಕ ಶಕ್ತಿ ಹರಿಯುವ ಆ ಫ್ಲೋ, ಒಳ ಹರಿವು ಹೊರ ಹರಿವು ಎರಡನ್ನೂ ಅನುಭವಿಸ್ಬೇಕು ಫಿಸಿಕಲಿ ಕೂಡ. ಹಸ್ತ ಆಕಾಶದ ಕಡೆ ತಿರುಗಿಸಿ 12th ಬೆಟಾಲಿಯನ್ ಅವರು. ದೇಹ ಇನ್ನೂ ಸಡ್ಲ ಮಾಡ್ಕೊಳ್ಳಿ. ಬರೀ 2-3 ಬ್ರೀತಲ್ಲೇ ನಿಮಗೆ ಬಹಳ ವಿಶ್ರಾಂತಿ ಅಂತ ಅನಿಸ್ಬಿಡುತ್ತೆ. ಉಸಿರು ತಗೊಳ್ಳಿ, ಉಸಿರನ್ನು ಬಿಡಿ. ಆಳವಾಗಿರಬೇಕು ಅಷ್ಟೇ ನಿಮ್ಮ ಬ್ರೀತ್. ಈ ಶರೀರದಲ್ಲಿ ಸಂಪೂರ್ಣವಾಗಿ ನಾನು ಇಲ್ವೇನೋ, ಸುಮ್ಮನೆ ದೇಹ ಇಲ್ಲಿ ಬಿದ್ದಿದೆ ಅಥವಾ ಬಿಸಾಕಿದ್ದೀನಿ, ಈ ಶರೀರ ನಂದಲ್ಲ, ಈ ಉಸಿರು ನಂದಲ್ಲ ಅನ್ನೋ ಭಾವನೆಯಲ್ಲಿ ಅಥವಾ ಆ ಅನುಭವ ನಿಮಗೆ ಬರೋ ರೀತಿನಲ್ಲಿ ಶವಾಸನವನ್ನು ಮಾಡಬೇಕು. ಸರಿಯಾಗಿ ಒಂದು 3 ಬ್ರೀತ್ ತಗೊಳ್ಳೋದ್ರೊಳಗಡೆ ನಿಮಗೆ ಇಡೀ ಶರೀರಕ್ಕೆ ಯಾವ ರೀತಿಯ ವಿಶ್ರಾಂತಿ ಬೇಕು, ಹಗುರತೆ ಬೇಕು, ಅಥವಾ ಸ್ಟ್ರೆಂತ್ ಬೇಕು,
ಅಥವಾ ಅದಕ್ಕೆ ಬೇಕಾಗಿರೋ ಶಿಸ್ತು ಬೇಕು, ಅಥವಾ ಅದಕ್ಕೆ ಬೇಕಾಗಿರೋ ಕರುಣೆ ಬೇಕು, ಅಥವಾ ಪ್ರಾಮಾಣಿಕತೆ ಬೇಕು, ಇವೆಲ್ಲವನ್ನು ನಮಗೆ ಈ ಸಂದರ್ಭದಲ್ಲಿ ತಂದುಕೊಟ್ಬಿಡುತ್ತೆ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರನ್ನು ಆಚೆ ಹಾಕಿ ಹಾಗೇ ಇರಿ. ಏನು ಫೀಡ್ಬ್ಯಾಕ್ ಮಾಡಬೇಡಿ ಮನಸ್ಸಿಗೆ. ಈ ಕ್ಷಣದಲ್ಲಿ ನೀವೆಲ್ಲ ಮನಸ್ಸಿಗೆ ಫೀಡ್ ಮಾಡಬೇಕಾಗಿರೋದು ನಾನು ಶಿಸ್ತು, ಅಂದರೆ ನಾನು ಅಂದ್ರೇ ಶಿಸ್ತು, ನಾನು ಅಂದರೆ ಕರುಣೆ, ನಾನು ಅಂದರೆ ಪ್ರಾಮಾಣಿಕತೆ, ನಾನು ಅಂದರೆ ಕರುಣೆ, ನಾನು ಅಂದರೆ ಮಮಕಾರ. ಇಂಥವನ್ನೇ ನಮ್ಮ ಮನಸ್ಸಿನಲ್ಲಿ ಫೀಡ್ ಮಾಡ್ತಾ ಹೋಗಬೇಕು. ನಾನು ಅಂದರೆ ಪ್ರಾಮಾಣಿಕತೆ. ಎಂತಹ ಸಂದರ್ಭ ಬಂದರೂ ಕೂಡ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಸತ್ಯವಾಗಿ ಬದುಕೋದಕ್ಕೆ, ಸತ್ಯವಾಗಿ ಮಾತಾಡೋದಕ್ಕೆ, ಸತ್ಯವಾಗಿ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸತ್ಯವಾಗಿ ಅಂದರೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕೆಲವೊಂದು ನಮ್ಮ ಕೈ ಮೀರಿ ಹೋಗುತ್ತೆ, ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ನಮ್ಮ ಪ್ರಯತ್ನ ಸದಾ ಇರಬೇಕು. ಯಾವಾಗಲೂ ಸಮಾಜದಲ್ಲಿ ಯಾರಾದರೂ ಕೆಲವು ವ್ಯಕ್ತಿಗಳು ಅಥವಾ ಇತರ ಕುಟುಂಬಗಳು, ಇವ್ರಿಗೆಲ್ಲ ಸಾಮಾನ್ಯ ಜನರಿಗೆ ಪೊಲೀಸ್ ಯಾವತ್ತೂ ರಿಯಲ್ ಹೀರೋಸ್. ನಿಮ್ಮನ್ನು ಬಹಳ ಫಾಲೋ ಮಾಡ್ತಾರೆ, ಅಡ್ಮೈರ್ ಮಾಡ್ತಾರೆ. ಅದಕ್ಕೆ ಎಲ್ಲಾದರೂ ಅಲ್ಲೊಬ್ರು ಇಲ್ಲೊಬ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅಂತ ಅಂದಾಗ, ರೋಡಲ್ಲಿ ಯಾರೋ ಎಲ್ಲೋ ಒಬ್ಬ ಪೊಲೀಸ್ ಕುಡಿದ್ಬಿಟ್ಟು ಮಲಗಿಬಿಟ್ಟಿದ್ದ ಅನ್ನೋದೊಂದು ದೊಡ್ಡ ಮ್ಯಾಟ್ರು ಪಬ್ಲಿಕ್ ಮೇಲೆ ಬಹಳ ಪ್ರಭಾವ ಬೀರುತ್ತೆ, ಕೆಟ್ಟದಾಗಿ ಪ್ರಭಾವ ಬೀರುತ್ತೆ. ಯಾಕೆ ಅಂದರೆ ಅವರು ಯಾವುದೇ ತಪ್ಪುಗಳನ್ನು ನಮ್ಮಿಂದ ಬಯಸೋದಿಲ್ಲ. ಬಿಕಾಸ್ ಪೊಲೀಸ್ ಆರ್ ಹೀರೋ ಫಾರ್ ದೆಮ್. ಅದನ್ನು ನಾವು ನೆಗೆಟಿವ್ ಆಗಿ ತಗೋಬಾರ್ದು, ಅದನ್ನು ಯಾವಾಗಲೂ ಪಾಸಿಟಿವ್ ಆಗಿ ತಗೋಬೇಕು. ಹೌದು, ಪೊಲೀಸ್ ಅಂದರೆ ನಮ್ಮಿಂದ ಸಾರ್ವಜನಿಕರು ಶಿಸ್ತನ್ನು ಬಯಸ್ತಾರೆ, ಒಳ್ಳೆಯದನ್ನು ಮಾತ್ರ ಬಯಸ್ತಾರೆ ಅಂತ ನಾವು ಯಾವತ್ತೂ ಪಾಸಿಟಿವ್ ಆಗಿ ತಗೋಬೇಕು, ಯಾವುದು ನೆಗೆಟಿವ್ ಆಗಿ ತಗೋಬಾರ್ದು. ಎರಡೂ ಕಾಲುಗಳನ್ನು ಜೋಡಿಸಿ, ಎರಡೂ ಕೈಗಳನ್ನು ಹಿಂದೆ ಚಾಚಿ, ನಿಮ್ಮ ಶರೀರವನ್ನು ಮೇಲ್ಭಾಗಕ್ಕೆ ಕೆಳಭಾಗಕ್ಕೆ ಈಜಿ ಲೆಫ್ಟ್ ಟು ರೈಟ್ ರೋಲ್ ಮಾಡ್ಕೊಳ್ಳಿ. ಬಲಭಾಗದಿಂದ ಬಂದು ಮೇಲ್ ಬಂದು ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಚಿನ್ಮುದ್ರ ಧಾರಣೆ ಮಾಡ್ಕೊಳ್ಳಿ, ಅಥವಾ ಎಡಗೈ ಚಿನ್ಮುದ್ರ ಇಟ್ಕೊಂಡು ಬಲಗೈಯನ್ನು ಎದೆ ಮೇಲೆ ಇಟ್ಕೊಳ್ಳಿ. ಹೀಗಿಟ್ಕೊಳ್ಳಿ, ಹೀಗಿಟ್ಕೊಳ್ಳಿ, ಹೀಗಿಟ್ಕೊಳ್ಳಿ. ರೈಟ್. ಹೀಗಿಟ್ಕೊಳ್ಳೋದ್ರಲ್ಲೂ ನಮಗೊಂದು ಆತ್ಮವಿಶ್ವಾಸ ಇರಬೇಕು. ನಿಮ್ಮ ದೇಹ, ಆ ದೇಹದೊಳಗೊಂದು ಹೃದಯ, ಅದರ ಮಿಡಿಯುವಿಕೆ, ಅದರ ಸ್ಪರ್ಶ, ಆ ವಾರ್ಮ್ನೆಸ್, ಆ ಬಿಸಿಯ ಫೀಲ್, ಓಕೆ, ಆ ಶಬ್ದದ ಫೀಲ್ ಎಲ್ಲವನ್ನು ಗಮನಿಸಬೇಕು ಬಹಳ ಪ್ರೀತಿಯಿಂದ. ಅದು ನಮಗೆ ಆತ್ಮವಿಶ್ವಾಸವನ್ನು ತಂದುಕೊಡ್ತೀವಿ. ನಾನು ಅಂದ ತಕ್ಷಣ ನಮ್ಮ ಕೈ ಎದೆ ಮೇಲೆ ಹೋಗುತ್ತೆ. ಸೊ ಹಾಗಾದರೆ ಈ ನಾನು ಅನ್ನೋದು ಹೇಗಿರಬೇಕು ಅಲ್ವಾ? ಹಾಗಾಗಿ ಸುಮ್ಮನೆ ನಾನು ಹೇಳ್ಕೊಡ್ತೀನಿ, ಅದನ್ನು ನೀವು ಅಲ್ಲಿಂದ ರಿಪೀಟ್ ಮಾಡಿ. ನಾನು ಶಕ್ತಿ, ರಿಪೀಟ್ ಮಾಡ್ಕೊಳ್ಳಿ. ಆಮೇಲೆ ಈ ನಮ್ಮ ಅಡ್ಮಿನ್ ಅವ್ರಿಗೆ ಇವತ್ತಿಂದ ನಂದು ಒಂದು ರಿಕ್ವೆಸ್ಟ್ ಇದೆ. ಬೇರೆ ಬೇರೆ ಎಕ್ಸಸೈಸಸ್ ವೀಡಿಯೋಸ್ ಅನ್ನೋದಕ್ಕಿಂತ ಕ್ಲಾಸ್ ಲಾಸ್ಟಲ್ಲಿ ನಾನು ಯಾವ ವಿಚಾರ ಮಾತಾಡ್ತೀನಿ, ಏನು ವಿಚಾರ ಕೊಟ್ಟಿರ್ತೀನಿ ಅಥವಾ ಏನು ಸಂಕಲ್ಪ ಮಾಡಿರ್ತೀವಿ
ಅದನ್ನು ಸಂಪೂರ್ಣ ವಿಡಿಯೋ ಮಾಡಿಕೊಂಡು ನಿಮ್ಮ ಗ್ರೂಪ್ಗಳಲ್ಲಿ ಹಾಕ್ಕೊಳ್ಳಿ. ಅದು ಬಹಳ ಅವಶ್ಯಕತೆ ಇದೆ. ಫಿಸಿಕಲ್ಲಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ, ಯಾಕೆಂದರೆ ಇದು ನಾನು ಹೇಳ್ತಿರೋದಲ್ಲ, ನಿಮ್ಮಲ್ಲೇ ನನಗೆ ರಿಕ್ವೆಸ್ಟ್ ಕೇಳ್ತಾ ಇದ್ದಾರೆ. ಸೊ ನಾನಲ್ಲಿ ಲಾಸ್ಟಲ್ಲಿ ಸರಿಯಾಗಿ ಕೇಳಿಸ್ಕೊಳಕ್ಕಾಗಲಿಲ್ಲ ಅಂತನೋ, ಚೆನ್ನಾಗಿ ಕೇಳಿಸ್ಕೊಂಡೆ ಇನ್ನೊಂದು ಸಲ ಕೇಳಿಸ್ಕೋಬೇಕು ಗುರುಮ ಅದನ್ನು ಕಳಿಸಿ ಅಂತ ಕೇಳ್ತಿರ್ತಾರೆ. ಎಲ್ಲ ಸಮಯದಲ್ಲೂ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಹಾಗಾಗಿ ನೀವು ಅಂಥ ಒಳ್ಳೆ ವಿಚಾರಗಳನ್ನು ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನಾನು ಕೊಟ್ಟಿದ್ದರೆ ಅಂಥವನ್ನ ವಿಡಿಯೋ ಮಾಡಿಕೊಂಡು ಹಾಕ್ಕೊಳ್ಳಿ. ಆಯಿತು, ಈಗ ನಿಮ್ಮ ಬಲಹಸ್ತ ಎದೆ ಮೇಲಿದೆ. ಈಗ ನಾನು ಹೇಳಿದ್ದೀನಿ, ನಾನು ಅನ್ನುವುದನ್ನು ನಾವೀಗ ಒತ್ತನ್ನು ನೀಡಿ ಹೇಳ್ತಾ ಇದ್ದೀವಿ. ಹಾಗಾದರೆ ಪೊಲೀಸ್ ಆದಂತಹ ನಾನು ಏನು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಾನು ಶಕ್ತಿ, ನಾನು ಶಿಸ್ತು, ನಾನು ಕರುಣೆ. ಹಾಗೆ ನಾನಾಗಿರುವ ಈ ನಾನು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸುತ್ತೇನೆ. ಇದು ಈ ದಿನ ನಿಮ್ಮ ಸಂಕಲ್ಪ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಆ ಶಾಂತ ಮನಸ್ಸು ಸುರಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡುತ್ತೆ. ಸಮಾಜದ ನಿರ್ಮಾಣ ನಾವು ಅಂದ್ಕೊಂಡಿರ್ತೀವಿ ಸಾರ್ವಜನಿಕರು ಅಂತ. ಇಲ್ಲ, ಎಲ್ಲಿಂದ ಸಮಾಜದ ನಿರ್ವಹಣೆ, ಸುರಕ್ಷತೆ ಇವೆಲ್ಲ ಯಾರ ಕೈಯಲ್ಲಿ ಅಂದರೆ ಪೊಲೀಸ್ನವರ ಕೈನಲ್ಲಿರುತ್ತೆ. ಎರಡೂ ಹಸ್ತಗಳನ್ನು ಜೋಡಿಸಿ ಓಂಕಾರ ಅ ಉ ಮ. ಅಗೈನ್ ಬ್ರೀತ್ ಇನ್. ಶಾಂತಿ ಶಾಂತಿ ಶಾಂತಿ. ಎರಡೂ ಹಸ್ತಗಳನ್ನು ಉಜ್ಕೊಳ್ಳಿ. ಕಣ್ಣುಗಳಿಗೆ ಸ್ಪರ್ಶವನ್ನು ನೀಡಿ ಎನರ್ಜೈಸ್ ಯುವರ್ ಐಸ್ ಆ್ಯಂಡ್ ಆಲ್ಸೋ ಮೂಗನ್ನು ಸೇರಿಸಿ ಮುಖವನ್ನು ಕವರ್ ಮಾಡಿ. ದೇಹವನ್ನು ಮೇಲ್ಭಾಗಕ್ಕೆ ಉಸಿರನ್ನು ಬಿಡ್ತಾ ಕರಗಳನ್ನು ಕೆಳಗಿಳಿಸಿ ಕರದರ್ಶನವನ್ನು ಮಾಡ್ತಾ ಮುಂದೆ ಬಾಗಿ ನಮಸ್ತೆ ಅಂತ ಹೇಳಿ ಧನ್ಯೋಸ್ಮಿ. ಬಿಗಿನಿಂಗಲ್ಲಿ ನಮಸ್ಕಾರ ಹೇಳಿ, ಅಟ್ ದಿ ಎಂಡ್ ಧನ್ಯೋಸ್ಮಿ ಅಂತ ಹೇಳಿ ಎರಡೂ ಕೈಗಳನ್ನು ಹಿಂದೆ ಕಟ್ಟಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸಿ ನಿಮ್ಮ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು, ಈ ಭೂಮಿಯನ್ನು, ಪ್ರಕೃತಿಯನ್ನು ಎಲ್ಲರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಮನಸ್ಸಿನಿಂದನೇ ಧನ್ಯವಾದ ಹೇಳಿ ಮೇಲ್ ಬಂದು ಇನ್ನೊಂದು ಸಲ ಹಸ್ತವನ್ನೆಲ್ಲ ಉಜ್ಜಿ ಓಕೆ ಆ ಸ್ಪರ್ಶವನ್ನು ಇಡೀ ಶರೀರಕ್ಕೆ ಎಲ್ಲ ಭಾಗಗಳಿಗೂ ನೀವು ಸ್ಪರ್ಶವನ್ನು ನೀಡ್ತಾ ಎರಡೂ ಕೈಗಳನ್ನು ಮಂಡಿ ಮೇಲಿಟ್ಟು ಕತ್ತನ್ನು ಬಗ್ಗಿಸಿ ತಲೆಯನ್ನು ಎತ್ತಿ ಕಣ್ಣನ್ನು ಬಿಟ್ಟು ಗುರುದರ್ಶನವನ್ನು ಮಾಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ಸಂಜೆ, ಶುಭಂ. ಹೋಪ್ ಎವ್ರಿ ಒನ್ ಎಂಜಾಯ್ಡ್ ಕ್ಲಾಸ್ ಅಂತ ಅಂದ್ಕೊಂಡಿದ್ದೀನಿ. ಆರಾಮ ಅನ್ನಿಸ್ತಾ? ನಂಗೆ ಗೊತ್ತು ಎಲ್ಲರಿಗೂ ಟೈಮ್ ಆಗಿರುತ್ತೆ, 6 ಗಂಟೆಗೆ ಮುಗಿಸಿ ಕ್ಲಾಸು ಬೇಗ ಹೋಗಬೇಕು ಅಂತ. ಆದರೂ ನಮ್ಮ ಕ್ಲಾಸು ಆನ್ ಟೈಮ್ ಶುರುವಾಗಿ ಆನ್ ಟೈಮ್ ಎಂಡ್ ಆಗೋದು ನಮ್ದು ಒಂದೇ ಕ್ಲಾಸ್ ನಿಮ್ಮ ಎಂಟರ್ ಟ್ರೈನಿಂಗ್ನಲ್ಲಿ. ಕರೆಕ್ಟ್? ಥ್ಯಾಂಕ್ ಯು.